ಹಲೋ ಫ್ರೆಂಡ್ಸ್, ದ ಇನ್ಫ್ರೂಟ್ ಟೂಲ್ಕಿಟ್ ಕಡೆಯಿಂದ ದ ಹಿಮಾಲಯನ್ ಏರ್ಸ್ಬಿಟ್ರ ಬಗ್ಗೆ ಸಣ್ಣದೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಇದು ನಮ್ಮ ಮೆಕ್ಯಾನಿಕ್ ಅಣ್ಣ ತಮ್ಮಂದಿರಿಗೂ ಮತ್ತು ಗಾಡಿ ಮಾಲೀಕರಿಗೆ. ಇದು ನೋಡಿ, ಇದು ಏರ್ ಫಿಲ್ಟರ್ ಕವರ್ ಮೇಲೆ ಒಂದು ಓರಿಂಗ್ ಬರುತ್ತೆ. ಓರಿಂಗ್ ಯಾವ್ದಪ್ಪ ಅಂದ್ರೆ ನಾವು ಬ್ರ್ಯಾಂಡ್ ನ್ಯೂ ಓರಿಂಗ್ ಇದು ಏರ್ ಸಿಸ್ಟಮ್ ಚೇಂಜ್ ಮಾಡಬೇಕಾದ್ರೆ ನೋಡಿದೆ ನಾನು. ಇದು ಓರಿಂಗ್ ಹೋಗ್ಬಿಟ್ಟು ಡಸ್ಟ್ ಎಲ್ಲ ಒಳಗೆ ಹೋಗಿ ಈ ಗಾಡಿ ಒಳಗೆ ಏನಾಗ್ತದೆ, ಆಯಿಲ್ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? ಏರ್ ಫಿಲ್ಟರಿಂದ ಬೆಸ್ಟ್ ಒಳಗೆ ಹೋಗಿದೆ. ಬೋರ್ಡ್ ಸ್ವಲ್ಪ ವೀಕ್ ಆಗ್ತಾ ಬಂದಿದೆ. ಆದಷ್ಟು ನೀವು ಗಾಡಿ ಮಾಲೀಕರು ಏರ್ ಫಿಲ್ಟು ಚೇಂಜ್ ಮಾಡಿಸಬೇಕಾರೆ ಈ ಓರಿಂಗ್ ಅನ್ನ ಒಂದು ಮೆಕ್ಯಾನಿಕ್ಗೆ ನನ್ನ ತಮ್ಮದಿರಿಗೆ ಹೇಳ್ಬಿಟ್ಟು ಇದು ಓರಿಂಗ್ ಅನ್ನು ಒಂದು ಚೇಂಜ್ ಮಾಡಿಸ್ಕೊಳ್ಳಿ. ಓರಿಂಗ್ ಏನು ಜಾಸ್ತಿ ಇಲ್ಲ, ಒಂದು 5-10 ರೂಪಾಯಿ ಇರ್ಬೋದು ಓರಿಂಗು. ಅದು ಏರ್ ಫಿಲ್ಟರ್ ಕಿಟ್ ಜೊತೆಗೆ ಬಂದಿದೆ. ಇದೇ ಹಳೆ ಓರಿಂಗು. ಇದು ನೋಡ್ಬೋದು ಎಷ್ಟು ಹಳೇದಾಗಿದೆ ಅಂತೇಳಿ. ತೆಳ್ಳಗಾಗ್ಬಿಟ್ಟಿದೆ. ಈಗಿಂದ ಒಂದು ಸ್ವಲ್ಪ ಏರು ಡಸ್ಟು, ಮೈಕ್ರೋ ಡಸ್ಟು ಅದೆಲ್ಲ ಒಳಗೊಂಡ್ಬಿಟ್ಟು ಆದಷ್ಟು ಬೇಗ ಬೋರಿಗೆ ಬರೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋಲಿ ಇನ್ಫಾರ್ಮೇಷನ್ ಸಣ್ಣ ಪುಟ್ಟ ಸಿಕ್ಕಿದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡೋದೇ ಮರಿಬೇಡಿ ಬ್ರಾ. ಎರಡು ಪ್ರಾಬ್ಲಮ್ಗಳು ಬರುತ್ತೆ ಈ ಓರಿಂಗಿಂದ. ಒಂದು, ಇಂಜಿನ್ ಲೈಫ್ ಕಡಿಮೆ ಆಗುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು, ಐಡ್ಲಿಂಗ್ ವೇರಿಯೇಷನ್ ಆಗುತ್ತೆ. ಹಿಟ್ಲಿಂಗು ಯಾವ ಥರ ವೇರಿಯೇಷನ್ ಆಗುತ್ತೆ ಅಂದರೆ, ನಾವು ಗಾಡಿ ಓಡಿಸ್ತಾ ಇರ್ತಾರೆ, ಯಾರು ಅಡ್ಡ ಬಂದರು, ನಾವು ಗಾಡಿ ಸ್ಲೋ ಮಾಡಿದ ತಕ್ಷಣ ಗಾಡಿ ಆಫ್ ಆಗುತ್ತೆ. ಹಂಪ್ಸ್ ಬಂತು, ನಾವು ಗಾಡಿ ಸ್ಲೋ ಮಾಡಿದ್ವಿ, ಕ್ಲಚ್ ಹಿಡಿದ್ವಿ, ಸಡನ್ನಾಗಿ ಗಾಡಿ ಆಫ್ ಆಗುತ್ತೆ. ಇದರಿಂದಾನೇ ಆಗೋದಿರೋ ಥ್ರೋಡೌಲ್ ಬಾಡಿ ಒಳಗೆ ಹೋಗ್ಬಿಟ್ಟು ಡಸ್ಟ್ ಕೂರುತ್ತೆ. ಡಸ್ಟ್ ಕೂರಿದ ತಕ್ಷಣ ಏನಾಗುತ್ತೆ, TPS ಸೆನ್ಸರ್ ವರ್ಕ್ ಮಾಡೋದಿಲ್ಲ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ನಮ್ಮ ಪೇಜಿಗೆ ಫಾಲೋ ಮಾಡೋದೆ